ನಮಸ್ಕಾರ ವೀಕ್ಷಕರೇ, ನೋಡಿ ಮದುವೆ ಮನೆಗಳಲ್ಲಿ ಹಾಗೂ ಸ್ವೀಟ್ ಶಾಪ್ಗಳಲ್ಲಿ ತಯಾರು ಮಾಡಿಕೊಳ್ಳುವಂತಹ ಮೆದು ಮೈಸೂರು ಪಾಕ್ ತುಂಬಾ ಸುಲಭ. ಸ್ವಲ್ಪವೂ ತುಪ್ಪನೂ ಬೇಡ, ಹಾಗೆ ಜಾಸ್ತಿ ಕಷ್ಟನೂ ಬೇಡ. ತುಂಬ ಸುಲಭವಾಗಿ ಈ ಮೈಸೂರು ಪಾಕನ್ನು ತಯಾರು ಮಾಡ್ಕೋಬೋದು. ಮೊದಲಿಗೆ ನಾವು ಮೈಸೂರು ಪಾಕ್ ಮಿಶ್ರಣ ಅಂತಂದರೆ ತಯಾರಾಗಿದ್ದಾದಮೇಲೆ ಮಿಶ್ರಣವನ್ನು ಹಾಕ್ಕೊಳ್ಳೋದಕ್ಕೆ ಆಳವಾಗಿರ್ತಕ್ಕಂತಹ ಅಗಲವಾಗಿರ್ತಕ್ಕಂತಹ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ತುಪ್ಪ ಅಥವಾ ಆಯಿಲನ್ನು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಸವರಿದ್ದಾದಮೇಲೆ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಟು ಈಗ ಅಳತೆ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಅಥವಾ ಒಂದು ಬೌಲ್ ಅಥವಾ ಒಂದು ಕಪ್ಪನ್ನು ತಗೊಂಡು, ನೋಡಿ ಇಲ್ಲಿ ನಾನು ಒಂದು ಬಟ್ಲನ್ನು ತಗೊಂಡಿದ್ದೀನಿ. ಒಂದು ಸಣ್ಣ ಬಟ್ಲಿದು ಒಂದು ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸಿದ್ದಾದಮೇಲೆ ನೋಡಿ ಈ ಥರ ಲೆವೆಲ್ಗೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ಜರಡಿ ಮಾಡ್ಕೊಳ್ಳೋದ್ರಿಂದ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ನೋಡಿ, ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲೆಯಲ್ಲಿ ಈ ಕಡಲೆ ಹಿಟ್ಟನ್ನು ಸೇರಿಸಿ ಹಸಿ ಸ್ಮೆಲ್ ಇಲ್ದಿರ ಇದನ್ನು ನೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ. ತುಂಬ ಓವರಾಗಿ ಉರಿಬಾರ್ದು, ಕಹಿ ಬಂದುಬಿಡುತ್ತೆ. ಜಸ್ಟ್ ಇದು ಬಿಸಿ ಆದರೆ ಸಾಕು. ಇದು ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಇದರಲ್ಲಿ ಅರ್ಧ ಬಟ್ಲಾಗುವಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದ್ರ ಪ್ಲೇಸಲ್ಲಿ ತುಪ್ಪವನ್ನು ಕೂಡ ತೊಗೋಬೋದು. ನೋಡಿ, ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸಕ್ಕರೆ ಪಾಕದಲ್ಲೇ ಹಾಕೋದ್ರಿಂದ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇದನ್ನು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಸೊ ಇದೇನು ಗಂಟೇನು ಕಟ್ಟೋದಿಲ್ಲ. ಈಗ ಒಂದು ಬಾಣಲೆ ತೊಗೊಂಡು ಅದರಲ್ಲಿ 1.5 ಬಟ್ಲಾಗುವಷ್ಟು ಆಯಿಲನ್ನು ಸೇರಿಸೋಣ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದ್ರ ಪ್ಲೇಸಲ್ಲಿ ತುಪ್ಪವನ್ನು ಕೂಡ ತೊಗೋಬೋದು. ಅದು ಬಿಸಿ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಸಕ್ಕರೆ ಪಾಕವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ 2 ಬಟ್ಲಾಗುವಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಹಾಗೆ 1 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಒಂದೆಳೆ ಪಾಕವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಪಾಕ ಬಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಇದು ಚಿಪ್ ಅಂತ ಇದೆ. ಸೊ ಪಾಕ ಬಂದಿಲ್ಲ. ಮತ್ತೆ ಒಂದು 2-3 ನಿಮಿಷ ಕುದಿಸಿದ್ದಾದಮೇಲೆ ನೋಡಿ, ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ. ಈ ಥರ ಪಾಕ ಬರಬೇಕಾಗತ್ತೆ. ಪಾಕ ಬಂದಿದ್ದಾದಮೇಲೆ ನಾವು ಕಡಲೆ ಹಿಟ್ಟನ್ನು ಮೊದಲೇ ಹುರಿದಿಟ್ಟಿದ್ವಲ್ಲ, ಸೊ ಅದನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ. ಸಕ್ಕರೆ ಪಾಕದಲ್ಲಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ಡ್ರೈ ಹಿಟ್ಟನ್ನು ಹಾಗೆ ಹಾಕ್ಬಿಡ್ತಾರೆ. ಸೊ ಹೊಸ್ದಾಗಿ ಕಲಿಯೋರಿಗೆ ಅದು ಕಷ್ಟ ಆಗುತ್ತೆ, ಯಾಕಂತಂದರೆ ಗಂಟು ಕಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಮೊದಲೇ ಆಯಿಲಲ್ಲಿ ಮಿಕ್ಸ್ ಮಾಡಿ ನಾವು ಸೇರಿಸೋದ್ರಿಂದ ಗಂಟು ಕಟ್ಟೋದಿಲ್ಲ. ಈಗ ಒಂದು ಕಡೆ ನಾವು ಆಯಿಲನ್ನು ಬಿಸಿಯಾಗಿ ಇಟ್ಟಿರ್ತೀವಿ. ಸೊ ಆಯಿಲನ್ನು ಸ್ವಲ್ಪನೇ ಇದರಲ್ಲಿ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಆಯಿಲ್ ಹಾಕಿದಾಗ ನೋಡಿ ಈ ಥರ ಬಬಲ್ಸ್ ಬರುತ್ತೆ. ನಂತರ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಆಯಿಲನ್ನು. ಸೊ ನಂತರ ಮತ್ತೆ ನಾವು ಆಯಿಲನ್ನು ಹಾಕ್ಕೋಬೇಕಾಗತ್ತೆ. ತಗೊಂಡಿರ್ತಕ್ಕಂತಹ ಆಯಿಲನ್ನು ಸ್ವಲ್ಪ ಸೇರಿಸ್ತಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತಲೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಇದು ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಓವರಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಈ ಥರ ಬಬಲ್ಸ್ ಬರೋದೆಲ್ಲ ಓವರಾಗಿ ಮಿಕ್ಸ್ ಮಾಡಿದ್ರೆ ತಗೊಂಡಿರ್ತಕ್ಕಂತಹ ಆಯಿಲನ್ನೆಲ್ಲ ಸೇರಿಸಿ ಫೈನಲ್ ಆಗಿ ಮಿಕ್ಸ್ ಮಾಡಿ ನೋಡಿ, ಇದು ತಲೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಬಿಡೋಣ. ಜೋರಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಈ ಥರ ಲೆವೆಲ್ ಮಾಡಿಕೊಂಡು ನಂತರ 3-4 ನಿಮಿಷ ಆದಮೇಲೆ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ತುಂಬ ಬಿಸಿ ಇದ್ದಾಗ ಮಾರ್ಕ್ ಮಾಡಿದ್ರೆ ನೋಡಿ ಈ ಥರ ಸರಿಯಾಗಿ ಪೀಸಸ್ ಬರೋದಿಲ್ಲ. ನಾನು ತುಂಬ ಬಿಸಿ ಇದ್ದಾಗ ಇದನ್ನು ಮಾರ್ಕ್ ಮಾಡಿದ್ದೀನಿ. ಸೊ ನೀವು ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಕ್ಬಿಡೋಣ. ನೋಡಿ, 2-3 ಅವರ್ ಆದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಸೈಡ್ಸನ್ನು ಲೂಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಇಟ್ಟು ಉಲ್ಟಾ ಮಾಡಿ ಟ್ಯಾಪ್ ಮಾಡಿದ್ರೆ ಪೀಸಸ್ಸು ಈಸಿಯಾಗಿ ಬಂದುಬಿಡುತ್ತೆ. ಸೊ ನಾನು ತುಂಬ ದಪ್ಪದಾಗಿ ಇದನ್ನು ಕಟ್ ಮಾಡಿದ್ದೀನಿ. ಇದು ಮೆದು ಮೈಸೂರು ಪಾಕ್ ಆಗಿರೋದ್ರಿಂದ ಸೊ ನಾವು ಮತ್ತೆ ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ, ಒಳಗಡೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಸೊ ಆ ಬಿಸಿಗೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಂಚೂರು ತುಪ್ಪ ಇಲ್ಲದೆ ಎಷ್ಟೊಂದು ಈಸಿಯಾಗಿ ಮೆದು ಮೈಸೂರು ಪಾಕನ್ನು ತಯಾರು ಮಾಡ್ಕೋಬೋದು ಅಂತ. ಸೊ ಇದನ್ನು ಚಾಕಲ್ಲಿ ಬೇಕಾದರೂ ನಂತರ ಕಟ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕಟ್ ಆಗುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ 1 ಬಟ್ಲು ಕಡಲೆ ಹಿಟ್ಟಿನಿಂದ ಎಷ್ಟೊಂದು ಮೈಸೂರು ಪಾಕ್ ತಯಾರು ಮಾಡ್ಕೋಬೋದು ಅಂತ.